ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ MCQ ಹಾಗೂ ಬಿಟ್ಟ ಸ್ಥಳವನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಬಿಟ್ಟ ಸ್ಥಳ ಹಾಗೂ MCQ ನೋಡೋಣ. ಫಿಕ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ MCQ ಬರುವಂಥ ಪ್ರಶ್ನೆ ಉತ್ತರಗಳು ಎನ್ಯುವಲ್ ಎಕ್ಸಾಮಿಗೆ ಬರುವಂಥ ಪ್ರಶ್ನೆ ಉತ್ತರಗಳು ಆಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಮೊದಲೇ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಸ್ಥಾಪನೆಯಾಗಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1937. ಸಾರ್ವಜನಿಕ ಸೇವೆಯ ಒಂದು ಲಕ್ಷಣ ಅದು ಸರಿಯಾದ ಉತ್ತರ ಡಿ ಅನಾಮಧೇಯತ್ವ. ಹಾಗೆಯೇ ಮೂರನೇ ಪ್ರಶ್ನೆ, ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲನೆಯ ಹೊರತು ನೀವೆಲ್ಲ ನನ್ನನ್ನು ಕಳೆದುಕೊಳ್ಳುವುದಿಲ್ಲ. ಈ ಹೇಳಿಕೆಯನ್ನು ನೀಡಿದವರು ಕಾರ್ಲ್ ಮ್ಯಾಕ್ಸ್ ಅವರು. ಹಾಗೆ ಮುಂದಿನ ಪ್ರಶ್ನೆ 4, ಲೋಕಾಯುಕ್ತರನ್ನು ನೇಮಿಸುವರು ಯಾರು? ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಲೋಕಾಯುಕ್ತರನ್ನು ನೇಮಿಸುವವರು ರಾಜ್ಯಪಾಲರು. ಆಪ್ಷನ್ ಸಿ ರಾಜ್ಯಪಾಲರು. ಹಾಗೆ 5ನೇ ಪ್ರಶ್ನೆ, ರಾಷ್ಟ್ರಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3 ಸರಿಯಾಗಿದೆ. ಸರಿಯಾದ ಉತ್ತರ 1 ಮತ್ತು 3 ಸರಿಯಾಗಿದೆ. MCQ ಇವು 5 ಆಗಿರುತ್ತೆ. ಹಾಗೆ ಇನ್ನಿತರ ಹೆಚ್ಚಿನ MCQಗಳನ್ನ ನೋಡೋಣ. ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಬರುವಂಥ MCQನ ನಾವು ನಿಮಗೆ ಕೊಟ್ಟಿದ್ದೇವೆ. ಹಾಗೆ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದಾಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮೊದಲೇ ಪ್ರಶ್ನೆ, ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು ಯಾವುದು? ಆಪ್ಷನ್ ಸಿ 1858. ಹಾಗೆ 2ನೇ ಪ್ರಶ್ನೆ, ಭಾರತದ ಪ್ರಸ್ತುತ ಚುನಾವಣೆ ಆಯುಕ್ತರು ಯಾರು ಅಂತ ಕೇಳಿದ್ದಾರೆ ಪ್ರಸ್ತುತವಾಗಿ. ಆಪ್ಷನ್ಸ್ ಡಿ ಜ್ಞಾನೇಶ್ ಕುಮಾರ್ ಅವರು ಪ್ರಾಸ್ತುತ ಚುನಾವಣಾ ಆಯುಕ್ತರಾಗಿದ್ದರು. ಹಾಗೆ 3ನೇ ಪ್ರಶ್ನೆ, ಆಡಳಿತ ಪ್ರಾಥಮಿಕ ಘಟಕ ಯಾವುದಂತ ಕರೀತಾರೆ? ಆಡಳಿತದ ಪ್ರಾಥಮಿಕ ಘಟಕ ಅಂದರೆ ಆಪ್ಷನ್ ಸಿ ಜಿಲ್ಲಾ ಆಡಳಿತ. ಹಾಗೆ 4ನೇ ಪ್ರಶ್ನೆ, ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಮೊದಲ ಶಿಕ್ಷಕಿ ಯಾರಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಾವಿತ್ರಿಬಾ ಫುಲೆ ಅವರು. ಹಾಗೆ ಮುಂದಿನ ಪ್ರಶ್ನೆ 5, RTನ ವಿಸ್ತೃತ ರೂಪ ಯಾವುದು? RTನ ವಿಸ್ತೃತ ರೂಪ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಬಿ ಮಾತ್ರ ಸರಿಯಾಗಿದೆ. ರೈಟ್ ಆಫ್ ಎಜುಕೇಷನ್ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಸರಿಯಾದ ಉತ್ತರವನ್ನು ಆರಿಸಿಬಿಡಿ. ಇವು MCQ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 1ನೇ ಪ್ರಶ್ನೆ, ಚುನಾವಣೆಯ ಮೂಲ ಪದ ಎಲಿಗೇರ್ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ 1, 2, 3 ಸರಿಯಾಗಿರುತ್ತೆ. 4ನೇ ಉತ್ತರ ಸರಿಯಾಗಿರೋದಿಲ್ಲ. ಇದು ಅಖಿಲ ಭಾರತ ಸೇವೆಗೆ ಉದಾಹರಣೆಯಾಗಿರುತ್ತೆ. 3 ವೆರಿ ಇಂಪಾರ್ಟೆಂಟ್ ಆಗಿದೆ. ಅಖಿಲ ಭಾರತ ಸೇವೆಯ ಅಧಿಕಾರಿಗಳ ಸೇವೆಯಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಆಪ್ಷನ್ಸ್ ಎ ಮೇಲು ಜಾತಿ ಮತ್ತು ಕೀಳು ಜಾತಿಯ ಎಂಬ ಭಾವನೆಯನ್ನು ಜಾತಿ ಆಧಾರಿತವಾಗಿ ಅಸಮಾನತೆ ಅನ್ನೋರು. ಹಾಗೆ 4, ಆಸಿಯಾದ ಸಂಘಟನೆ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ಸ್ ಎ 1967ರಲ್ಲಿ ಸ್ಥಾಪನೆಯಾಯಿತು. ಈ ಚಿತ್ರವನ್ನು ಗಮನಿಸಿ ಉತ್ತರವನ್ನು ಸೇರಿಸಿ. ಇಲ್ಲಿ ಇವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಕರೀತಾರೆ. ಇವರು ಜವಾಹರ್ಲಾಲ್ ನೆಹರು ಆಗಿರುತ್ತಾರೆ. ಆಪ್ಷನ್ಸ್ ಬಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ. ಹಾಗೆ ಮುಂದಿನ MCQ ನೋಡೋಣ. ವೆರಿ ಇಂಪಾರ್ಟೆಂಟ್ ಇವು. ಇಲ್ಲಿ ಕೊಟ್ಟಿರುವಂಥ MCQ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದಾಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಗುರುತಿಸಿ ನೀವು ಇಲ್ಲಿ ಇಶ್ಯೂನ ಹೇಳಬೇಕಾಗುತ್ತೆ. ಇಲ್ಲಿ ಮೊದಲೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಅದನ್ನು ಯಾವಾಗ ಜಾರಿಗೆ ಬಂದಿತು? ಇದು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಅಂದರೆ ಭಾರತೀಯ ಸಂವಿಧಾನ, ಇದು ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ಸ್ ಬಿ 26 ಜನವರಿ 1950ರಂದು ಜಾರಿಗೆ ಬಂದಿತು. ಹಾಗೆ 2,
ನಾಟ್ ಅನ್ನು ವಿಸ್ತರಿಸಿ, ನಾಟ್ ಅನ್ನು ವಿಸ್ತರಿಸಿ. ಆಪ್ಷನ್ಸ್ ಎ ನೋ ಆಫ್ ದ ಅಬೋವ್, ನೋ ಆಫ್ ದ ಅಬೋವ್. ಹಾಗೆ ಮೂರನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಒಂದು ಮಾತ್ರ ಸರಿಯಾಗಿದೆ. ಇಲ್ಲಿ ಒಂದನೇ ಉತ್ತರ ಏನಿದೆ ಅಂದರೆ ಒಂದನೇ ಆಪ್ಷನ್ಸ್ ಭಾರತೀಯ ಆಡಳಿತ ಸೇವೆಯಾಗಿದೆ, ಭಾರತೀಯ ಆಡಳಿತ ಸೇವೆಯಾಗಿದೆ. ಇನ್ನು ಉಳಿದ ಇವು 3 ಆಪ್ಷನ್ಸ್ಗಳು ಕೇಂದ್ರ ಸೇವೆಗೆ ಉದಾಹರಣೆಯಾಗಿರುತ್ತೆ, ಕೇಂದ್ರ ಸೇವೆಗೆ ಉದಾಹರಣೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಮನುಸ್ಮೃತಿ ಅಳವಡಿಸಿದ ಇಸ್ವಿ ಯಾವಾಗ? ಇಸ್ವಿ ಕ್ರಿಸ್ತಶಕ 185ರಲ್ಲಿ ಮನುಸ್ಮೃತಿಯನ್ನು ಅಳವಡಿಸಲಾಯಿತು. ಹಾಗೆ 5ನೇ ಪ್ರಶ್ನೆ, ಪೆರಿಸ್ಟ್ರೋಯಿಯಸ್ ಮತ್ತು ಗ್ಲಾಸ್ ನ್ಯಾಡ್ಸ್ ಆರ್ಥಿಕ ಸುಧಾರಣೆ ಜಾರಿಗೊಳಿಸಿದವರು ಯಾರು? ಇದು 2026-2ರಲ್ಲಿ ಕೇಳಿದಂಥ ಪ್ರಶ್ನೆ, ಅಂದರೆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದ್ದು, ಇಲ್ಲಿ ಸರಿಯಾದ ಉತ್ತರ ಮಿಖಾಯಿಲ್ ಗೋರ್ಬಚೇವ್ ಆಗಿದ್ದು ವೆರಿ ಇಂಪಾರ್ಟೆಂಟ್ ಆಗಿದ್ದ MCQ ಆಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆಗಳನ್ನು ನೀವೇ ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟು ಪ್ರಶ್ನೆಗಳನ್ನು ನಿಮಗೆ MCQ ಕೊಟ್ಟಿದ್ದೀನಿ, ಇಷ್ಟು ಪ್ರಶ್ನೆಗಳನ್ನ ಉತ್ತರ ಸರಿಯಾಗಿ ನೀವೇ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು 5 ಪ್ರಶ್ನೆಗಳಿದೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಆದಂತಹ ಬಿಟ್ಟ ಸ್ಥಳ ನೋಡೋಣ. ಈಗ ಬಿಟ್ಟ ಸ್ಥಳ ನೋಡೋಣ. ಇಲ್ಲಿ 30ಕ್ಕೆ ಹೆಚ್ಚು ಬಿಟ್ಟ ಸ್ಥಳಗಳನ್ನು ನಾವು ನಿಮಗೆ ಇಲ್ಲಿ ಕೊಟ್ಟಿದ್ವಿ. ಈ ಬಿಟ್ಟ ಸ್ಥಳ ಪಿಕ್ಸ್ ಬರುವಂಥ ಆ್ಯನ್ಯುವಲ್ ಎಕ್ಸಾಮ್ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಸೈನ್ಸ್ ಬಿಟ್ಟ ಸ್ಥಳಗಳು ಇಲ್ಲಿ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಇಲ್ಲಿ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಉತ್ತರ ಹಾಗೂ ಪ್ರಶ್ನೆಗಳು ಇಲ್ಲೇ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಡ್ಯಾಶ್ ಅನ್ನು ದ್ವಿಸರ್ಕಾರಿಯ ವ್ಯವಸ್ಥೆ ಎನ್ನುತ್ತೇವೆ. ದ್ವಿಸರ್ಕಾರ ವ್ಯವಸ್ಥೆಯನ್ನು ಡ್ಯಾಶ್ ಎನ್ನುತ್ತೇವೆ ಅಂದರೆ ಸಹಕ್ರಿಯ, ಅಂದರೆ ಡಯಾರ್ಕಿಯ ಅನ್ನು ದ್ವಿಸರ್ಕಾರ ಪದ್ಧತಿ ಎಂದು ಕರೆಯುತ್ತಾರೆ. ಹಾಗೆ 7ನೇ ಪ್ರಶ್ನೆ, ಡ್ಯಾಶ್ ರೈತರ ಮೂಲ ಕಸಬು ಯಾವುದಾಗಿರುತ್ತೆ? ರೈತರ ಮೂಲ ಕಸಬು ಕೃಷಿ. ಹಾಗೆ 8ನೇ ಪ್ರಶ್ನೆ, ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಓಬರ್ಸ್ಮಾನ್ ಆಗಿರುತ್ತೆ. ಹಾಗೆ 9ನೇ ಪ್ರಶ್ನೆ, ಡ್ಯಾಶ್ ವಿಷಯವು ಸಮರ್ಥ ಪಟ್ಟಿಗೆ ಉದಾಹರಣೆಯಾಗಿದೆ. ಇಲ್ಲಿ ಉದಾಹರಣೆ ಕೇಳಿದ್ದಾರೆ, ಶಿಕ್ಷಣ ವಿಷಯವು ಸಮರ್ಥ ಪಟ್ಟಿಗೆ ಬರುತ್ತದೆ, ಅಂದರೆ ಉದಾಹರಣೆಯಾಗಿದೆ. 10ನೇದು, ರಾಜ್ಯದ ಒಟ್ಟು ಮೊತ್ತವು ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಎನ್ನುತ್ತೇವೆ, ರಾಷ್ಟ್ರೀಯ ಶಕ್ತಿ ಎನ್ನುತ್ತೇವೆ. ವೆರಿ ಇಂಪಾರ್ಟೆಂಟ್. ಇಷ್ಟು MCQ 5 ಪ್ರಶ್ನೆಗಳಾಗಿದ್ದು. ಹಾಗೆ ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. 6ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಆಯುಕ್ತರು ಅಧಿಕಾರಾವಧಿ ಎಷ್ಟು? ಇಲ್ಲಿ ಸರಿಯಾದ ಉತ್ತರ 6 ವರ್ಷ. 7ನೇ ಪ್ರಶ್ನೆ, ಡ್ಯಾಶ್ ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರು ಯಾರಾಗಿದ್ದರು? ಯಾರಿದ್ದರೆ ಮೇಧಾ ಪಾಲ್ಕರ್. 8ನೇ ಪ್ರಶ್ನೆ, ಡ್ಯಾಶ್ ರವರು ಭ್ರಷ್ಟಾಚಾರದ ವಿರುದ್ಧ ಭಾರತದ ಆಂದೋಲನವನ್ನು ಮುನ್ನಡೆಸಿದವರು ಯಾರು? ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮುನ್ನಡೆಸಿದವರು ಯಾರೆಂದರೆ ಅಣ್ಣಾ ಹಜಾರೆ. ಹಾಗೆ 9ನೇ ಪ್ರಶ್ನೆ, ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ತಾಲಿಬಾನ್ ಸರಿಯಾದ ಉತ್ತರ ಆಗಿದೆ. ಹಾಗೆ 10ನೇ ಪ್ರಶ್ನೆ, ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 5. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು 5. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಪರೋಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ. ಪರೋಕ್ಷ ಚುನಾವಣೆಗೆ ಉದಾಹರಣೆ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಮಸೂರಿಯಲ್ಲಿರುವ ಆಡಳಿತ ತರಬೇತಿ ಕೇಂದ್ರ ಡ್ಯಾಶ್ ಅಕಾಡೆಮಿಯಾಗಿದೆ. ಮಸೂರಿ ಅಂತ ಬಂದಾಗ ಅಕಾಡೆಮಿ ಯಾವುದಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ. ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಜಾರಿಗೆ ಬಂದ ವರ್ಷ ಯಾವುದಾದರೆ 1992. ಭಾರತದಲ್ಲಿ ಉದಾರೀಕರಣ ಜಾರಿಗೊಳಿಸುವ ಹಣಕಾಸು ಮಂತ್ರಿ ಯಾರು? ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ದರು. ಹಾಗೆ ಸ್ಮಾರ್ಕ್ನ ಸದಸ್ಯರ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇಲ್ಲಿ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ MCQ ಹಾಗೂ ಬಿಟ್ಟ ಸ್ಥಳ ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಇಲ್ಲಿ ಸ್ಕಿಪ್ ಮಾಡಬೇಡಿ.
ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. ಇಲ್ಲಿ ಸರಿಯಾದ ಉತ್ತರ DMK. ಹಾಗೆ ಮುಂದಿನ ಪ್ರಶ್ನೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ. ಸರಿಯಾದ ಉತ್ತರ ಬೆಂಗಳೂರು. ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯವಾಗಿದೆ. ಅಮರ್ತ್ಯ ಸೇನ್ ಅವರು ಈ ಒಂದು ವಾಕ್ಯವನ್ನು ಹೇಳಿದರು, ಒಂದು ಅಸ್ವಾತಂತ್ರ್ಯವಾಗಿದೆ ಎಂದು. ಡ್ಯಾಶ್ ರಾಷ್ಟ್ರಪತಿಗಳಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಯ ಘೋಷಣೆ ಅಧಿಕಾರವನ್ನು ನೀಡುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವಿಧಿ 360ನೇ ವಿಧಿಯಾಗಿದ್ದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭೌತಿಕ ಪಲಾಯನ ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ. ಇದು ಭೌತಿಕ ಪಲಾಯನವು ಉದಾರೀಕರಣದ ರಾಜಕೀಯ ಪರಿಣಾಮವಾಗಿದೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ಚುನಾವಣೆ ಪದದ ಮೂಲ ಪದವಾಗಿದೆ. ಉತ್ತರ ಎಲಿಗೇರ್. ಚುನಾವಣೆಯ ಮೂಲ ಪದ ಎಲಿಗೇರ್. ಮುಂದಿನ ಪ್ರಶ್ನೆ, ಕೇಂದ್ರ ಸೇವೆಗೆ ಉದಾಹರಣೆ ಯಾವುದು? ಕೇಂದ್ರ ಸೇವೆಗೆ ಉದಾಹರಣೆ IFS ಆಗಿರುತ್ತೆ. ಮುಂದಿನ ಪ್ರಶ್ನೆ, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಅಮರ್ತ್ಯ ಸೇನ್ ಅವರು. ಹಾಗೆ ಮುಂದಿನ ಪ್ರಶ್ನೆ, ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5 ಆಗಿರುತ್ತೆ. ಇನ್ನೊಂದು ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಯಾರು? ಸ್ಥಾಪಕ ಎ.ಓ. ಹೂಮ್. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸು 65. ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳು ಸಹ ಕೇಳ್ತಾರೆ, ಹಿಂದೆ ಮುಂದಾಗಿರುತ್ತೆ, ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡಿ, ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು ಯಾರು? ಆಪ್ಷನ್ಸ್. ಸರಿಯಾದ ಉತ್ತರ ಅಮರ್ತ್ಯ ಸೇನ್ ಅವರು. ಹಾಗೆ ಕೋಮುವಾದಕ್ಕೆ ಪರಿಹಾರ ಜಾತ್ಯತೀತ. ಭಯೋತ್ಪಾದನೆಯ ಮೂಲ ಪದ ಯಾವುದಂದರೆ ಟೆರರ್. ಮೂಲ ಪದ ಟೆರರ್. ಇಷ್ಟು ವೆರಿ ಇಂಪಾರ್ಟೆಂಟ್ ಆದ MCQ ಹಾಗೂ ಬಿಟ್ಟ ಸ್ಥಳವನ್ನು ಫಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆ ಉತ್ತರಗಳನ್ನು ನಾವು ನಿಮಗೆ ಕೊಟ್ಟಿದ್ದು. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಆದ MCQ ಹಾಗೂ ಬಿಟ್ಟ ಸ್ಥಳಗಳಾಗಿದ್ದು ಇದು ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಮ್ಮ ಚಾನಲ್ನ ಹಾಕ್ತಾ ಇರ್ತೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.